ಪ್ರಿಯ ವಿದ್ಯಾರ್ಥಿಗಳೇ, ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರ ಕಂಪ್ಲಿ ಇವತ್ತು ನಿಮ್ಮ ಮುಂದ ಒಂದು ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತಗೊಂಡು ಬಂದಿನಿ. ಇದು ಗಣಿತಕ್ಕ ಬುನಾದಿ. ನೀವು 3ನೇ ಕ್ಲಾಸ್ ಆಗಿರ್ಬೋದು, 4ನೇ ಕ್ಲಾಸ್ ಆಗಿರ್ಬೋದು, 5ನೇ ಕ್ಲಾಸ್, 6ನೇ ಕ್ಲಾಸ್ ಆದ್ರೂ ಕೂಡ ಈ ಒಂದು ಪ್ರಶ್ನೆಗಳು ನಿಮಗೆ ಬಹಳಷ್ಟು ಮಹತ್ವದಾಗಿರ್ತಾವ. ಇದಕ್ಕಿಂತ ಮುಖ್ಯವಾಗಿ ಈ ನಮ್ಮ ಶಾಲೆಯಲ್ಲಿ ನಡೆಯುವಂತ ಸ್ಫೂರ್ತಿ ಜೀನಿಯಸ್ ಅವಾರ್ಡ್ ಅಂತಕ್ಕಂಥ ಒಂದೇನು ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆಯಲ್ಲ, ಆ ಪರೀಕ್ಷೆಗೆ ಕೂಡ ಈ ಒಂದು ಟಾಪಿಕ್ ನಿಮ್ಗೆ ಯೂಸ್ ಆಗುತ್ತೆ. ಹಾಗಾಗಿ ಈ ಒಂದು ಗಣಿತಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಡಿಸ್ಕಸ್ ಮಾಡೋಣ, ಒಂದೊಂದಾಗಿ ನೋಡೋಣ. ಇದು ಬಹಳಷ್ಟು ಮಹತ್ವವಾದಂತ ಪ್ರಶ್ನೆಗಳದಾವ. ಇದು ಗಣಿತ ಇದು ಬಂದ್ರೆ ನಿಮ್ಗೆ ಮುಂದಿನ ಲೆಕ್ಕಗಳನ್ನ ನೀವು ಈಸಿಯಾಗಿ ಮಾಡಬಹುದು. ಸೊ ಇಲ್ಲಿ ಒಂದಿಷ್ಟು ಸಂಖ್ಯೆ ಕೊಟ್ಟೀನಿ, ಏನದು ಈ ತರ ಕೊಟ್ಬಿಟ್ಟಿನಿ, ಏನೋ ಅದು ಬರೆದು ಇದನ್ನು ರಾಷ್ಟ್ರೀಯ ಪದ್ಧತಿಯ ಅಕ್ಷರದಲ್ಲಿ ಬರೆಯಿರಿ ಅಂತ ಕೊಟ್ಟೀನಿ. ಇಲ್ಲಿ ನಮ್ಮ ಈ ಗಣಿತದೊಳಗ ನಾವು 2 ಪದ್ಧತಿಯನ್ನ ನೋಡ್ತೀವಿ. ನಾವು ಒಂದು ರಾಷ್ಟ್ರೀಯ ಪದ್ಧತಿ, ಇನ್ನೊಂದು ಅಂತರ ರಾಷ್ಟ್ರೀಯ ಪದ್ಧತಿ ಅಂತ 2 ಪದದಲ್ಲಿ ನಾವು ಈ ಗಣಿತದಲ್ಲಿ ಫಂಡಮೆಂಟಲ್ ನೋಡ್ತೀವಿ. ಸೊ ಏನಂಗಾರ ಇದು ಇದನ್ನ ರಾಷ್ಟ್ರೀಯ ಪದ್ಧತಿ ಅಂದ್ರೆ ನಾವು ಭಾರತೀಯ ಪದ್ಧತಿಯಲ್ಲಿ ಬರಿಬೇಕು. ಭಾರತೀಯ ಪದ್ಧತಿಯಲ್ಲಿ ಬರಿಬೇಕಾದ್ರೆ ಸಂಖ್ಯೆಗಳ ನಡುವೆ ಯಾವುದೇ ಅಲ್ಪ ವಿರಾಮ ಇಲ್ಲ, ಏನೂ ಇಲ್ಲ, ನಾವು ಮಾಡ್ಕೋಬೇಕು. ಏನು ಭಾರತೀಯ ಪದ್ಧತಿಯಲ್ಲಿ ನಾವು ಈ ತರ ಗ್ರೂಪ್ಗಳನ್ನ ಮಾಡ್ಕೊತೀವಿ. ಭಾರತೀಯ ಪದ್ಧತಿಯಲ್ಲಿ ಗ್ರೂಪ್ಗಳನ್ನೇ ಮಾಡ್ಕೊತೀವಿ. ಇಲ್ಲ ಏನ್ ಮಾಡ್ತೀವಿ, ಅಲ್ಪ ವಿರಾಮ ಹಾಕ್ತಿವಿ. ನೋಡ್ರಿ, ಅಲ್ಪ ವಿರಾಮ ಎಲ್ಲಿ ಹಾಕ್ತವಪ್ಪ ಅಂದ್ರೆ ಫಸ್ಟ್ 3 ಸ್ಥಾನ ಬಿಟ್ಟು ಹಾಕ್ತಿವಿ, ಆಮೇಲೆ ಎಲ್ಲವೂ ಪ್ರತಿ ಸಂಖ್ಯೆ 2 ಸ್ಥಾನ ಬಿಟ್ಟು ಅಲ್ಪ ವಿರಾಮ ಹಾಕ್ತಿವಿ. ಹಂಗಾರೆ ಇದು ಏನಾಗ್ತದಪ್ಪ ಅಂತಂದ್ರೆ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, 10 ಕೋಟಿವರೆಗೆ ಸ್ಥಾನಗಳು ಸಂಬಂಧಪಟ್ಟಂಗೆ ಇದ್ರಾಗೈತಿ. ಹಾಗಾದ್ರೆ ನಾವು ಇದನ್ನ ಏನಂದ್ರೆ 20 ಕೋಟಿ, ಇದ್ರಾಗ ಏನಂದ್ರೆ ಇದು ಬಾಕ್ಸ್ ನಲ್ಲಿ ಇದು 20 ಕೋಟಿ, ಇದು 20 ಲಕ್ಷ, 20,200 ಅಂತಕ್ಕಂಥದ್ದು ಆಗುತ್ತೆ. ಹಂಗಾರ ಇದಕ್ಕೆ ಸಂಬಂಧಪಟ್ಟದ್ದು ಇದಿಲ್ಲ ಐತಿ ನೋಡ್ರಿ, ಇಲ್ಲೇ ಐತಿ ಒಂದೇದು 20 ಕೋಟಿ, 20 ಲಕ್ಷ, 20 ಅಂತ ಅಷ್ಟೇ ಐತಿ. ಇಲ್ಲಿ 20 ಅನ್ನೋ ಅವಶ್ಯಕತೆ ಬೀಳಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲಿ 200 ಅದ, ನಾವು 200 ಅಂತ ಓದ್ತೀವಿ. ಹಾಗಾಗಿ ಇದು ಒಂದೇ ಉತ್ತರ ತಪ್ಪಾಗುತ್ತೆ. ನೆಕ್ಸ್ಟ್ ಇದನ್ನ ಅಕ್ಷರದಲ್ಲಿ ಬರೀರಿ ಅಂತಂದಾಗ ಇದು ನೋಡ್ರಿ 2ನೇ ಪ್ರಶ್ನೆ ಇಲ್ಲಿ ಮತ್ತೆ ಹೊಳ್ಳಿ ಅಂಕಿ ಒಳಗಡೆ ಬರೆದ್ವಿ ನಾವು, ತಪ್ಪಿದು ಉತ್ತರ. ಯಾಕಂದ್ರೆ ಅವ್ನು ಏನ್ ಹೇಳ್ಯಾನ, ಅಕ್ಷರದಲ್ಲಿ ಬರೀರಿ, ಲೆಟರ್ಸ್ ನಲ್ಲಿ ಬರೀರಿ ಅಂತ ಹೇಳ್ಯಾನ. ಹಾಗಾಗಿ ಇದು 20 ಕೋಟಿ, ಇವೆಲ್ಲ ಸಂಖ್ಯೆ ಕೂಡ ಇದ್ರಾಗ ಅಕ್ಷರ ಮತ್ತು ಸಂಖ್ಯೆ 2 ಮಿಕ್ಸ್ ಅದಾವ. ಹಾಗಾಗಿ ಈ ಉತ್ತರ ಕೂಡ ತಪ್ಪಾಗುತ್ತೆ. ಹಂಗಾರೆ ಇಲ್ಲೊಂದಿದೆ 20 ಕೋಟಿ, 20 ಲಕ್ಷ, 20,200, ಇದೇ ಸರಿಯಾದಂತ ಉತ್ತರ. ಇದು ಸರಿಯಾದಂತ ಉತ್ತರ. ಹೆಂಗಪ್ಪ ಅದೇ ಇದೆಲ್ಲ 20 ಕೋಟಿ ಒಂದು ಗ್ರೂಪ್, 20 ಲಕ್ಷ ಗ್ರೂಪ್, 20,000 ಗ್ರೂಪ್, ಆಮೇಲೆ 200. ನೋಡಿ ಇಲ್ಲಿನೂ 200 ಇದೆ, ಆದ್ರೆ ಇಲ್ಲಿ ಏನದಂದ್ರೆ 2 ಕೋಟಿ ಅಂತಿದೆ. ಇಲ್ಲಿ ನಮ್ಗೆ ಏನಕ್ಕದ 20 ಕೋಟಿ, 10 ಕೋಟಿ ಸ್ಥಾನದವರೆಗೂ ಸಂಖ್ಯೆಗಳದವಪ್ಪ ಅಂತಂದಾಗ 2 10 ಅಂದ್ರೆ 20 ಕೋಟಿ ಆಗುತ್ತೆ. ಅದಕ್ಕೆ 2 ಕೋಟಿ ಅಲ್ಲ 20 ಕೋಟಿ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಇಂಪಾರ್ಟೆಂಟ್ ಎಲ್ಲ ಇವು. ನೆಕ್ಸ್ಟ್ ಪ್ರಶ್ನೆ ಇದು ಕೂಡ ಹಾಗೆ ಇದೆ, ಇದು ಬಹಳ ಇಂಪಾರ್ಟೆಂಟ್ ನಿಮಗೆ. ಸದ್ಯ ಈ ಸ್ಥಾನಗಳ ಬಗ್ಗೆ ಗೊತ್ತಿರಬೇಕು ನಿಮಗೆ, ಅಂದ್ರೆ ಮಾತ್ರ ನಿಮ್ಗೆ ಇವೆಲ್ಲ ಅರ್ಥ ಆಗ್ತಾವ. ಹಾಗಾಗಿ ಇಲ್ಲಿ ಕೂಡ ಸೇಮ್ ಆಗಿ ಕೊಟ್ಟಿವಿ. ಇದನ್ನ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆಯಿರಿ, ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆಯಿರಿ ಅಂತ. ಅಂತಾರಾಷ್ಟ್ರೀಯ, ಇಂಟರ್ ನ್ಯಾಷನಲ್ ಸಿಸ್ಟಮ್ ಅಂತ ಇಂಗ್ಲಿಷ್ ನಾಗ ಹೇಳ್ತೀವಿ. ಆಗಲೇ ರಾಷ್ಟ್ರೀಯ ಪದ್ಧತಿ ಅಂತ ಹೇಳಿದ್ದೆ,
ಈಗ ಅಂತಾರಾಷ್ಟ್ರೀಯ ಪದ್ಧತಿ. ಇದಕ್ಕೆ ಅಂತಾರಾಷ್ಟ್ರೀಯ ಪದ್ಧತಿಗೆ ಇನ್ನೊಂದು ಹೆಸರು ಏನಂತಾರಪ್ಪ ಅಂದ್ರೆ ಬಿಲಿಯನ್ ಪದ್ಧತಿ ಅಥವಾ ಮಿಲಿಯನ್ ಪದ್ಧತಿ ಅಂತ ಒಂದು ಕರಿತೀವಿ ನಾವು. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 12 ಸ್ಥಾನಗಳು ನಾವು ಯೂಸ್ ಮಾಡ್ಕೊತೀವಿ. ಅವು ಬಿಲಿಯನ್ ವರೆಗೂ ಯೂಸ್ ಮಾಡ್ತೀವಿ. ಅದು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ. ಹಾಗಾದ್ರೆ ಅಂತಾರಾಷ್ಟ್ರೀಯ ಪದ್ಧತಿ ಇಲ್ಲಿ ಕೂಡ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಭಾಗ ಮಾಡ್ಕೋಬೇಕು, ಇಲ್ಲ ಗ್ರೂಪ್ ಮಾಡ್ಕೋಬೇಕು, ಇಲ್ಲ ಅಲ್ಪ ವಿರಾಮ ಹಾಕೋಬೇಕು. ಓಕೆ, ಸೊ ಏನಪ್ಪಾ ಈ ತರ ಇರ್ತದೆ. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನಾವು ಪ್ರತಿ ಗ್ರೂಪ್ ನಲ್ಲಿ 3 ಸ್ಥಾನಗಳನ್ನ ನಾವು ನೋಡ್ತಾ ಇರ್ತೀವಿ. ಮುಂದೆ ಬರುತ್ತೆ ಹೇಳ್ತೀನಿ ನಿಮ್ಗೆ. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 3 ಸ್ಥಾನಗಳು ಗ್ರೂಪ್ ಮಾಡ್ಕೊಂತೀವಿ. ಇಲ್ಲಿ ಬಿಡಿ 10, 100 ಒಂದು ಗ್ರೂಪ್, 1000, 10,000 ನಾವು ಲಕ್ಷ ಅಂತೀವಿ. ಇಲ್ಲಿ ಮಿಲಿಯನ್ ಪದ್ಧತಿಯಲ್ಲಿ 100,000. ನೆಕ್ಸ್ಟ್ ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್ ಅಂತ ಹಿಂಗ್ ಬರ್ತೇವೆ. ಹಾಗಾದ್ರೆ ಇದು ಬಿಲಿಯನ್ ಪದ್ಧತಿ ಗ್ರೂಪ್, ಇದು ಮಿಲಿಯನ್ ಗ್ರೂಪ್, ಇದು 1000 ಗ್ರೂಪ್, ಇದು ಬಿಡಿ ಗ್ರೂಪ್ ಅಂತೇಳಿ ಹಿಂಗ 4 ಗ್ರೂಪ್ಗಳನ್ನ ಮಾಡಿ ನೀವು ಸಂಖ್ಯೆಗಳನ್ನ ಬರೆದ್ರೆ ಈಸಿಯಾಗಿ ನೀವು ಬರಿತೀರಿಪ್ಪ. ಓಕೆ, ಹಂಗಾರೆ ಇಲ್ಲಿ ಏನಕ್ಕದ 30 ಬಿಲಿಯನ್, ಇದು ಬಿಲಿಯನ್ ಗ್ರೂಪ್ ಐತಿ. ಅದಕ್ಕೆ 30 ಬಿಲಿಯನ್ ಅಂತಕ್ಕಂಥದ್ದು ಎಲ್ಲ ಐತಿ. 30 ಬಿಲಿಯನ್ ಅದ ಆಗಿದ್ದ ಸಂಖ್ಯೆ ತಪ್ಪಿದು. ಯಾಕೆ ತಪ್ಪಪ್ಪ ಅಂದ್ರೆ ಅಕ್ಷರದಾಗ ಬರೀರಿ ನಾವು. ಅಕ್ಷರದಲ್ಲಿ ಬರೀರಿ ಅಂತ ಏನಪ್ಪಾ ಅಂತಂದ್ರೆ ಅದು ಏನ್ ಮಾಡಿ ನಮ್ಮಲ್ಲಿ ಸಂಖ್ಯೆ ಕೊಟ್ಟನಾದ್ರೆ ಮತ್ತೆ ಅದು ಒಂದನೇ ಉತ್ತರ ತಪ್ಪಾಗುತ್ತೆ. ಇದು ತಪ್ಪು. ನೆಕ್ಸ್ಟ್ 30 ಬಿಲಿಯನ್. ಓಕೆ, 30 ಬಿಲಿಯನ್, 30 ಬಿಲಿಯನ್, 30 ಬಿಲಿಯನ್, ಅಷ್ಟ್ರಾಗೂ 30 ಬಿಲಿಯನ್ ಐತಿ. ನೆಕ್ಸ್ಟ್ ಮುಂದೆ ಏನಾಗಬೇಕು, ಮಿಲಿಯನ್ ಗ್ರೂಪ್ ಏನೈತಿ 303 ಮಿಲಿಯನ್ ಆಗ್ಬೇಕದು. 303, 303 ಮಿಲಿಯನ್ ಎಲ್ಲೈತಿ? 30 ಬಿಲಿಯನ್ 30 ಮಿಲಿಯನ್ ಅಂತ ಅದ. 30 ಮಿಲಿಯನ್ ಅಲ್ಲ, ಅದು 303 ಮಿಲಿಯನ್ ಅದು. ಹಂಗಾಗಿ ಇದು ಕೂಡ ಉತ್ತರ ತಪ್ಪು. ಇಲ್ಲ ಐತಿ ನೋಡ್ರಿ, 30 ಬಿಲಿಯನ್, 303 ಮಿಲಿಯನ್, 303,000. ಹಾ, ಇಲ್ಲಿ 3,000, 303,000 ಅಲ್ಲ, ಕೇವಲ 30,000. ಯಾಕಂದ್ರೆ ಇಲ್ಲಿ 100,000 ಸ್ಥಾನಕ್ಕೆ ಸಂಖ್ಯೆ 0 ಐತಪ್ಪ ಅಂತಂದ್ರೆ ಇದು ಏನಾಗುತ್ತೆ ನಮಗೆ ಇಲ್ಲಿ ಬರೇ 30,000 ಅಂತ ಆಗುತ್ತೆ. ಇಲ್ಲಿ ಏನ್ ಮಾಡ್ಯಾರಂದ್ರೆ 303,000 ಅಂತ ಮಾಡ್ಯಾರ. ತಪ್ಪಿದು. ಇದು ಕೂಡ ಏನಾಗತ್ತಪ್ಪ ಅಂದ್ರೆ ತಪ್ಪು. ಹಾಗಾದ್ರೆ ಸರಿಯಾದ ಉತ್ತರ ನೋಡೋಣ. 30 ಬಿಲಿಯನ್ ಐತಿ, 303 ಮಿಲಿಯನ್ ಇದೆ, 30,000 ಇದೆ, 303 ಇದೆ. ವೆರಿ ಗುಡ್. ಇದು ಸರಿಯಾದಂತ ಉತ್ತರ. ಇದಕ್ಕೆ ಸರಿಯಾದಂತ ಉತ್ತರ. ಫಸ್ಟ್ ವಿದ್ಯಾರ್ಥಿಗಳೇ, ನೀವು ಅಕ್ಷರದಲ್ಲಿ ಬರಿಬೇಕಂದ್ರೆ ಫಸ್ಟ್ ಇವ್ ನಾವು ಗ್ರೂಪ್ ಗಳನ್ನಾಗಿ ಮಾಡ್ಬೇಕು. ಗ್ರೂಪ್ ಗಳನ್ನಾಗಿ ಮಾಡಿದ್ರೆ ಬರೀಲಿಕ್ಕೆ ಬಹಳ ಈಜಿ ಆಗುತ್ತೆ. ಓಕೆ, ಸರಿಯಾದಂತ ಉತ್ತರ 4. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ್ರಿ. ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ. ಏನಿದೆಯಪ್ಪ ಪ್ರಶ್ನೆ 3. ಮಿಲಿಯನ್ ಸಂಖ್ಯಾ ಪದ್ಧತಿಯಲ್ಲಿ 11ನೇ ಸ್ಥಾನದ ಹೆಸರು. ನೋಡ್ರಿ, ಅಂತಾರಾಷ್ಟ್ರೀಯ ಪದ್ಧತಿ ಅಂದ್ರೆ ಒಂದೇ ಆಗ್ತದ, ಮಿಲಿಯನ್ ಪದ್ಧತಿ ಅಂದ್ರೆ ಒಂದೇ. ಅದೇ ಅರ್ಥ ಕೊಡ್ತೈತಿ. ಹಂಗಾರೆ ಈ ಮಿಲಿಯನ್ ಪದ್ಧತಿಯೊಳಗ ಎಷ್ಟು? 11ನೇ ಸ್ಥಾನ. ಅಂದ್ರೆ ನೋಡ್ರಿ ಎಷ್ಟಿರ್ತಪ್ಪ ಅಂದ್ರೆ ಬಿಳಿ 10, 100, 1000, 10,000, 10,000 ನಂತರ ಹೋಯ್ತಾ? 1000, 10,000. ಸಾರಿ, ಲಕ್ಷ ಅಲ್ಲ. ಲಕ್ಷ ಅಂದ್ರೆ ನಮ್ಮ ಇದ್ರ ಪದ್ಧತಿ ಒಳಗೆ ಬರ್ತದೆ. ಲಕ್ಷ ಅಂತ ಅನ್ನೋದು ನಮ್ಮ
ಏನು ಭಾರತೀಯ ಪದ್ಧತಿ ಒಳಗೆ ಬರ್ತ ಲಕ್ಷ ಅನ್ನೋದು. ಈಗ ನಮಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪದ್ಧತಿ ಒಳಗ 100,000 ಅಂತ ಕರಿತೀವಿ ನಾವು. 100,000. ಆಮೇಲೆ ಮಿಲಿಯನ್, ಆಮೇಲೆ 10 ಮಿಲಿಯನ್, 100 ಮಿಲಿಯನ್, ನೆಕ್ಸ್ಟ್ ಬಿಲಿಯನ್, ನೆಕ್ಸ್ಟ್ 10 ಬಿಲಿಯನ್, 100 ಬಿಲಿಯನ್. ಇವು ಶಾರ್ಟ್ ಫಾರ್ಮ್ ಬರ್ತೀರಿ. 100 ಆದ್ರೆ 100 ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್ ಅಂತ ಅರ್ಥ. ಸೊ ವಿದ್ಯಾರ್ಥಿ ನೋಡಿ ಎಷ್ಟದು ಇಲ್ಲಿ 1 2 3 4 5 6 7 8 9 10 11 12. ನಾವು 12 ಸ್ಥಾನಗಳ ಹೆಸರುಗಳನ್ನ ನಾವು ಸದ್ಯ ಬೇಸಿಕ್ ಆಗಿ ನಾವು ಸ್ಥಾನಗಳನ್ನ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನಾವು ಉಪಯೋಗ ಮಾಡ್ಕೊಂತೀವಿ. ಸೊ ಇದರಲ್ಲಿ ಏನ್ ಪ್ರಶ್ನೆ ಏನಂಗಾರ, ಮಿಲಿಯನ್ ಸಂಖ್ಯಾ ಪದ್ಧತಿಯಲ್ಲಿ 11ನೇ ಸ್ಥಾನದ ಹೆಸರು ಯಾವ್ದಪ್ಪ? 11ನೇ ಸ್ಥಾನ ಇಲ್ಲ ಐತಿ ನೋಡ್ರಿ, ಬಿ. ಅದ್ ಮೀನ್ಸ್ 10 ಬಿಲಿಯನ್ ಅಂತ ಅರ್ಥ. 10 ಬಿಲಿಯನ್ ಯಾವ್ದೈತಿ ಇಲ್ಲಿ? 3ನೇ ಉತ್ತರ ಐತಿ. ಈ ತರ ಇರ್ತೈತಿ. ನಮ್ಮ ಭಾರತೀಯ ಪದ್ಧತಿಯೊಳಗೆ ನಾವು 9 ಸ್ಥಾನಗಳನ್ನ ಬೇಸಿಕ್ ಆಗಿ ಯೂಸ್ ಮಾಡ್ಕೊತೀವಿ. ಯಾವ್ದೋ ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಆಮೇಲೆ ಇನ್ನೊಂದು 100 ಕೋಟಿ ಕೂಡ ಹೇಳ್ಬೋದು. ಆದ್ರೆ 100 ಕೋಟಿ ಅಂತ ಬಂದಾಗ ಮತ್ತೆ ಅಂತಾರಾಷ್ಟ್ರೀಯ ಪದ್ಧತಿ ಒಳಗೆ ಹೋಗ್ಬಿಡ್ತೀವಿ. ಹಾಗಾಗಿ ನಮ್ಮ ಭಾರತೀಯ ಪದ್ಧತಿಯಲ್ಲಿ 9 ಸ್ಥಾನಗಳು ಹೇಳ್ತೀವಿ, ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 12 ಸ್ಥಾನಗಳನ್ನ ನಾವು ಉಪಯೋಗ ಮಾಡ್ಕೊಂತೀವಿ. ಹಾಗಾಗಿ ಇಲ್ಲಿ ಇದ್ರಾಗ ಪ್ರಶ್ನೆ ಯಾವ್ದು ಕೇಳ್ತಾನೆ, ಯಾವ ಸ್ಥಾನಕ್ಕೆ ಯಾವುದು? ಒಂದ್ ವೇಳೆ ಮಿಲಿಯನ್ ಪದ್ಧತಿಯಲ್ಲಿ 8ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಸ್ಥಾನ ಯಾವುದು, ಅದ್ರ ಹೆಸರು ಏನು ಅಂತಂದ್ರೆ ಮಿ ಅಂದ್ರೆ ಅರ್ಥ 10 ಮಿಲಿಯನ್ ಅಂತ ಅರ್ಥ. ಬೆರಳೆಣಿಸಿ ನೀವು ಅದನ್ನ ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಂಡ್ರಿ. ಇಲ್ಲೊಂದ್ ಐತಿ ನೋಡ್ರಿ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ 8ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಹೆಸರು, 8ನೇ ಸ್ಥಾನದ ಒಂದು ಹೆಸರು ಪ್ಲೇಸ್. 8ನೇ ಸ್ಥಾನ ಏನದವ ಭಾರತೀಯ ಪದ್ಧತಿಯಲ್ಲಿ? ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಹಿಂಗ 1 2 3 4 5 6 7 8 9 ನಮ್ಮ ಭಾರತೀಯ ಪದ್ಧತಿ ಸಂಖ್ಯಾ ಪದ್ಧತಿ ಒಳಗೆ ನಾವು 9 ಸಂಖ್ಯೆಗಳ ಸ್ಥಾನಗಳನ್ನ ನಾವು ಯೂಸ್ ಮಾಡ್ಕೊಂತೀವಿ. ಹಾಗಾದ್ರೆ 8ನೇ ಸ್ಥಾನದಲ್ಲಿ ಇರ್ತಕ್ಕಂಥ 8ನೇ ಸ್ಥಾನದ ಹೆಸರು ಏನು ಅಂತಕ್ಕಂಥ ಪ್ರಶ್ನೆ ಕೇಳೋಣ. ಅಂದ್ರೆ 1 2 3 4 5 6 7 8. 8ನೇ ಸ್ಥಾನದ ಹೆಸರು ಏನಪ್ಪಾ ಅಂತಂದ್ರೆ ಕೋಟಿ. ಯಾವುದು? 3ನೇ ಉತ್ತರ ಸರಿ. ಈ ರೀತಿ ನಾವು ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀವಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಮುಂದಿನ ಪ್ರಶ್ನೆ ಇದು ನೋಡ್ರಿ, ಒಂದ್ ಸ್ವಲ್ಪ ಇದು ಇಂಪಾರ್ಟೆಂಟ್ ನೋಡ್ರಿ. ಇದ್ರ ಬಗ್ಗೆ ನಾನು ಆಗಲೇ ನಿಮಗೆ ಹೇಳಿದ್ದೀನಿ. ಏನಂತ ಹೇಳಿದೀನಪ್ಪ ಅಂತಂದ್ರೆ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಎಷ್ಟು ಗುಂಪುಗಳನ್ನಾಗಿ ಮಾಡಿಕೊಳ್ಳುತ್ತೇವೆ? ಗುಂಪುಗಳಂತ ಆಗಲೇ ಅಕ್ಷರದ ಬರಿಬೇಕಾದ್ರೆ ಆ ಗುಂಪು ಆಕ್ಚುಲಿ ಇದೇ ಪ್ರಶ್ನೆ ಮುಂಚೆ ಬರ್ಬೇಕಾಗಿತ್ತು. ಇರ್ಲಿ, ಎಷ್ಟು ಗುಂಪುಗಳನ್ನ ಮಾಡ್ತೀವಪ್ಪ ಅಂತಂದ್ರೆ 4 ಗುಂಪುಗಳನ್ನ ಮಾಡ್ತೀವಿ. ಭಾರತೀಯ ಸಂಖ್ಯಾ ಪದ್ಧತಿ ಒಳಗೆ 4 ಗುಂಪುಗಳನ್ನ ಮಾಡ್ತೀವಿ. ಯಾವ್ದು? ಒಂದನೇದ್ದು ಬಿಡಿ ಗುಂಪು. 4 ಗುಂಪುಗಳನ್ನಾಗಿ ನಾವು ಮಾಡ್ತೀವಿ. ಯಾವ್ದು? ಒಂದನೇದ್ದು ಬಿಡಿ ಗುಂಪು, 1000 ಗುಂಪು, ಲಕ್ಷ ಗುಂಪು, ಕೋಟಿ ಗುಂಪು ಅಂತೇಳಿ 4 ಗುಂಪು, 4 ಗ್ರೂಪ್ಸ್. ಹೆಂಗಿರ್ತಾವಪ್ಪ ಅಂತಂದ್ರೆ, ಈಗ ಬಿಡಿ ಗುಂಪು ಅಂತ ಹೇಳ್ತೀರಿ ನಾವು. ಈ ಬಿಡಿ ಗುಂಪಿನಲ್ಲಿ ಬಿಡಿ 10 100 ಇರ್ತಾವ. 1000 ಗ್ರೂಪ್ ನಲ್ಲಿ 1000 ಮತ್ತು 10,000 ಇರ್ತೈತಿ. ಲಕ್ಷ ಗ್ರೂಪ್ ನಲ್ಲಿ ಲಕ್ಷ ಮತ್ತು 10 ಲಕ್ಷ ಇರ್ತದ. ಕೋಟಿ ಗ್ರೂಪ್ ನಲ್ಲಿ ಕೋಟಿ ಮತ್ತು 10 ಕೋಟಿ. ಹೆಂಗ್ ಗ್ರೂಪ್ ಮಾಡ್ತೀವಿ ಅದೇ ಪ್ರಕಾರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅಲ್ಪ ವಿರಾಮ ಕೂಡ ಹಾಕ್ತಿವಿ. ಬರ್ತದ ಪ್ರಶ್ನೆ, ಅಕ್ಷರದಲ್ಲಿ ಬರೀರಿ, ಇಲ್ಲ ಅಲ್ಪ ವಿರಾಮ ಹಾಕ್ರಿ, ಕಾಮ ಯೂಸ್ ಮಾಡ್ರಿ ಅಂತ ಪ್ರಶ್ನೆ ಬರ್ತ. ಹಂಗ
ನಾವು 4 ಗುಂಪುಗಳನ್ನ ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಯೂಸ್ ಮಾಡ್ಕೊಂತೀವಿ. ಅವು ಯಾವಪ್ಪ ಅಂತಂದ್ರೆ ಹೇಳಿದೆಲ್ಲ, ಬಿಡಿ ಗುಂಪು, ಸಾವಿರ ಗುಂಪು, ಲಕ್ಷ ಗುಂಪು, ಕೋಟಿ ಗುಂಪು, ಒಟ್ಟು 4 ಗುಂಪು ಮಾಡ್ತೀವಿ. ಇದ್ರಾಗ 3 ಸ್ಥಾನ ಇರ್ತಾವ, ಇದ್ರಾಗ 2 ಸ್ಥಾನ ಇರ್ತಾವ, ಇದ್ರಾಗ 2 ಸ್ಥಾನ ಇರ್ತಾವ, ಇದ್ರಾಗ 2 ಸ್ಥಾನ ಇರ್ತಾವ. ಹಂಗಾಗಿ ಹೆಂಗ್ ಸ್ಥಾನಗಳನ್ನ ಮಾಡ್ತೀವಿ ಹಂಗಾಗಿ ನಾವು ಅವನ್ನ ಬರ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಂಡ್ರಿ. ಆರನೇ ಪ್ರಶ್ನೆ ಐತಿ ನೋಡಿ. ಇಲ್ಲಿ ಕೂಡ ಅದೇ ಪ್ರಶ್ನೆನೆ, ಸ್ವಲ್ಪ ಅಲ್ಲಿ ಆಗಲೇ ಭಾರತೀಯ ಪದ್ಧತಿ ಅಂತ ಇತ್ತು, ಇಲ್ಲಿ ರಾಷ್ಟ್ರೀಯ ಅಂದ್ರೆ ಆಗಲೇ ರಾಷ್ಟ್ರೀಯ ಪದ್ಧತಿ, ಈಗಿದು ಅಂತಾರಾಷ್ಟ್ರೀಯ ಪದ್ಧತಿ. ಅಂದ್ರೆ ಮಿಲಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಎಷ್ಟು ಗುಂಪುಗಳನ್ನ ಮಾಡ್ಕೊತೀವಿ, ಅವು ಯಾವುವು. ಇಲ್ಲಿ ಕೂಡ ಅದೇ ಪ್ರಕಾರದ ಪ್ರಶ್ನೆ ನೋಡ್ರಿ. ಏನಪ್ಪಾ, ಇಲ್ಲಿ ಕೂಡ 4 ಗುಂಪು ಮಾಡ್ಕೊಂತೀವಿ. ಯಾವುದು? ಬಿಡಿ ಗುಂಪು, ಸಾವಿರ, ಲಕ್ಷ, ಕೋಟಿ ಅಲ್ಲ, ಇದು ಭಾರತೀಯ ಪದ್ಧತಿಯಲ್ಲಿ. ಇನ್ನ ಮಿಲಿಯನ್ ಪದ್ಧತಿಯಲ್ಲಿ ನಾವು ಯಾವ್ದಪ್ಪ ಅಂದ್ರೆ 2ನೇದ್ ನೋಡ್ರಿ. ಬಿಡಿ ಗುಂಪು, ಸಾವಿರ, ಮಿಲಿಯನ್, ಬಿಲಿಯನ್ ಗುಂಪು ಅಂತ. ಹೆಂಗಂದ್ರೆ ಈ ಬಿಡಿ ಗ್ರೂಪ್ ಮಾಡ್ತೀವಿ, ಸಾವಿರ ಗ್ರೂಪ್ ಮಾಡ್ತೀವಿ, ಮಿಲಿಯನ್ ಗ್ರೂಪ್ ಮಾಡ್ತೀವಿ, ಬಿಲಿಯನ್ ಗ್ರೂಪ್ ಮಾಡ್ತೀವಿ. ಈಗ 4 ಗ್ರೂಪ್ ಮಾಡ್ತೀವಲ್ಲ, ಇದರಲ್ಲಿ 3 ಸ್ಥಾನ ಇರ್ತಾವ. ಬಿಡಿ 10, 100. ಇದರಲ್ಲಿ 3 ಸ್ಥಾನ ಇರ್ತಾವ. 1000, 10,000, 100,000 ಅಂತೇಳಿ ಇದ್ರ 3 ಸ್ಥಾನ ಇರ್ತಾವ. ನೆಕ್ಸ್ಟ್ ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್ ಅಂತೇಳಿ ಇದ್ರ 3 ಸ್ಥಾನ ಇರ್ತಾವ. ನೆಕ್ಸ್ಟ್ ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್ ಅಂತ ಇದ್ರ 3 ಸ್ಥಾನ. ಟೋಟಲ್ 12 ಸ್ಥಾನ ಇರ್ತಾವ. ಆ ಪ್ರತಿ ಸ್ಥಾನವನ್ನು ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಆ ಗುಂಪುಗಳನ್ನ ಏನ್ ಮಾಡ್ಕೊತೀವಿ. ಗುಂಪುಗಳು ಹೆಂಗ್ ಮಾಡ್ತೀವಿ ಹಂಗ ಓದ್ಬೇಕು, ಗುಂಪುಗಳು ಹೆಂಗ್ ಮಾಡ್ತೀವಿ ಹಂಗೇ ಅಕ್ಷರದ ಬರಿಬೇಕು. ಹಾಗಾಗಿ ಸರಿಯಾದಂತ ಉತ್ತರ 2. ಇದು 1ನೇದ್ದು ತಪ್ಪು. ಓಕೆ, ಇದು ಮಿಲಿಯನ್ ಪದ್ಧತಿ. ಇವ್ರ ಬಗ್ಗೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ನೋಡ್ರಿ, ಇದು ಸಿಂಪಲ್ ಇರೋ ಪ್ರಶ್ನೆ. ಸುಮ್ಮನೆ ಒಂದೇ ಚಾಪ್ಟರ್ದೊಳಗೆ ಇಷ್ಟು ಪ್ರಶ್ನೆಗಳು ನಿಮ್ಗೆ ಸಿಕ್ಕಾವ ಒಂದೇ ಚಾಪ್ಟರ್ದಲ್ಲಿ. 10 ಮಿಲಿಯನ್ ಅಂದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಂತ ಪ್ರಶ್ನೆ ಐತಿ. 10 ಮಿಲಿಯನ್ ಅಂತ ಕರಿತೀವಿ. 10 ಮಿಲಿಯನ್ ಅನ್ನೋದು ಏನದು? ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಹೇಳ್ತೀವಿ ನಾವು. ಆದ್ರೆ ಅಂತಾರಾಷ್ಟ್ರೀಯ ಪದ್ಧತಿ ಅದರ ಈಕ್ವಲ್ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಏನ್ ಬರ್ತದೆ, ಅವಾಗ ಇಲ್ಲಿ ನಾವು ಚಾಲ್ಟ್ ಹಾಕ್ಬೇಕು. ಅದನ್ನ ಏನ್ ಹಾಕ್ತೀವಿ ಅಂತಂದ್ರೆ ಸ್ವಲ್ಪ ನೋಡೋಣ. ಬಿಡಿ 10, 100, ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಇದು ನಮ್ಮ ಭಾರತೀಯ ಪದ್ಧತಿಯಲ್ಲಿ ಇರ್ತಕ್ಕಂಥ ಸ್ಥಾನಗಳ ಪಟ್ಟಿ. ಅದೇ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಇರ್ತದ, ಅಲ್ಲಿ ಬಿಡಿ ಇರ್ತದ, 10 ಇರ್ತದ, 100 ಇರ್ತದ, 1000 ಇರ್ತದ, ಆಮೇಲೆ 10,000 ಇರ್ತದ. ಇಲ್ಲಿಂದ ಚೇಂಜ್ ಆಗ್ತೈತಿ ನೋಡ್ರಪ್ಪ. ನಾವು 10,000 ಆಗಿಂದ ಲಕ್ಷ ಅಂದಿವಿ, ಅವ್ರು ಏನ್ ಮಾಡ್ತಾರಂದ್ರೆ 100,000, 100,000. ಆ ನಂತರ 100,000 ಆಗಿಂದ ಮಿಲಿಯನ್, ಆ ನಂತರ 10 ಮಿಲಿಯನ್, ಆಮೇಲೆ 100 ಮಿಲಿಯನ್. ನೆಕ್ಸ್ಟ್ ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್ ಅಂತ ಹೇಳಿ ಇಲ್ಲಿ ಬರ್ತಾವ. ಆದ್ರೆ ಇಲ್ಲಿ ನಾವೇನ್ ಮಾಡಿವಿ, 10 ಮಿಲಿಯನ್ ಅಂದರೆ ಭಾರತೀಯ ಪದ್ಧತಿಯಲ್ಲಿ ಎಷ್ಟು ನೋಡ್ರಿ. ಎಲ್ಲಿದೆ 10 ಮಿಲಿಯನ್? ಇಲ್ಲಿದೆ. 1, 2, 3, 4, 5, 6, 7, 8ನೇ ಪ್ಲೇಸ್. ಈ 8ನೇ ಪ್ಲೇಸ್ 10 ಮಿಲಿಯನ್.
ಅದೇ 8ನೇ ಪ್ಲೇಸ್ ಭಾರತೀಯದಲ್ಲಿ 1 2 3 4 5 6 7 8. 8ನೇ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಕೋಟಿ. ನೋಡ್ರಿ, ಅಂದ್ರೆ 10 ಮಿಲಿಯನ್ ಅಂತಂದ್ರು ಒಂದೇ, 1 ಕೋಟಿ ರೂಪಾಯಿ, 1 ಕೋಟಿ ರೂಪಾಯಿ ಕೊಡ್ರಿ ಅಂದ್ರೆ ಒಂದೇ, 10 ಮಿಲಿಯನ್ ಕೊಡ್ರಿ ಅಂದ್ರು ಒಂದೇ. 10 ಮಿಲಿಯನ್ ಅಂತ ನಾವು ಅಂತಾರಾಷ್ಟ್ರೀಯ ಪದ್ಧತಿ ಕರಿತೀವಿ, ನಮ್ಮ ಭಾರತೀಯ ಪದ್ಧತಿ ಒಳಗೆ ನಾವೇನ್ ಮಾಡ್ತೀವಿ ಕೋಟಿ ಅಂತ ಕರಿತೀವಿ. ಹಿಂಗ ಒಂದ್ ಚಾರ್ಟ್ ಹಾಕೊಂಡು ಅದ್ರ ಈಕ್ವಲ್ ಏನಿರ್ತೈತಿ ಅದನ್ನ ನೀವು ನೋಡ್ಬೇಕು. ಅದಕ್ಕೆ ಇಲ್ಲಿ 10 ಮಿಲಿಯನ್ ಅಂದ್ರೆ ಭಾರತೀಯ ಪದ್ಧತಿಯಲ್ಲಿ ಅಂತ ಕೇಳ್ಯಾನವ. ಅದಕ್ಕ ಭಾರತೀಯ ಪದ್ಧತಿಯಲ್ಲಿ 10 ಮಿಲಿಯನ್ ಅಂತಂದ್ರೆ 1 ಕೋಟಿ. ಇದೊಂದು ಚಾರ್ಟ್ ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ ಮಕ್ಳೇ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಂಡ್ರಿ. ಹಾ, ಇಲ್ಲೊಂದು ಪ್ರಶ್ನೆ ಐತೆ ನೋಡಿ, ಸೇಮ್ ಅದೇ ರೀತಿನ. 10 ಕೋಟಿ ಎಂದರೆ ಏನಿದು? 10 ಕೋಟಿ ಎಂದರೆ ಮಿಲಿಯನ್ ಪದ್ಧತಿಯಲ್ಲಿ. 10 ಕೋಟಿ ಅಂತಂದ್ರೆ ಮಿಲಿಯನ್ ಪದ್ಧತಿಯಲ್ಲಿ ಏನ್ ಹೇಳ್ತೀವಿ ನೋಡ್ರಿ. ಮತ್ತೆ ಚಾರ್ಟ್ ಹಾಕೋಕ್ ಅದ್ರ ಚಾರ್ಟ್ ಕಾಣುತ್ತ ಕಾಣುತ್ತೆ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಇದು ಭಾರತೀಯ ಪದ್ಧತಿ. ನಮ್ಮ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಅಲ್ಲಿ ಬಿಡಿ ಅದ, ಅಲ್ಲಿನೂ 10 ಅದ, ಅಲ್ಲಿನೂ 100 ಅದ, ಅಲ್ಲಿನೂ 1000 ಅದ, ಅಲ್ಲಿನೂ 10,000 ಅದ. ಆದ್ರ ಅಲ್ಲಿ 100,000 ಹಾಕದ, ಆಮೇಲೆ ಮಿಲಿಯನ್ ಹಾಕದ, 10 ಮಿಲಿಯನ್ ಹಾಕದ, ಆ ನಂತರ 100 ಮಿಲಿಯನ್ ಹಾಕದ, ಆ ನಂತರ ಬಿಲಿಯನ್ ಹಾಕದ, ನೆಕ್ಸ್ಟ್ 10 ಬಿಲಿಯನ್, ನೆಕ್ಸ್ಟ್ 100 ಬಿಲಿಯನ್ ಅಂತೇಳಿ ಈ ತರ ಇವು ಅಂತಾರಾಷ್ಟ್ರೀಯ ಪದ್ಧತಿ 12 ಸ್ಥಾನಗಳದಾವ. ಇಲ್ಲಿ 9 ಸ್ಥಾನ ಅದಾವ. ಅದಕ್ಕೆ ಇಲ್ಲಿ 10 ಕೋಟಿ ಅಂದರೆ ಆ ಮಿಲಿಯನ್ ಪದ್ಧತಿಯಲ್ಲಿ ಏನು ಬರ್ತದಪ್ಪ ಅಂದ್ರೆ 10 ಕೋಟಿ ಅಂತಂದ್ರೆ ಇದು 9ನೇ ಸ್ಥಾನ. ಭಾರತೀಯ ಪದ್ಧತಿಯಲ್ಲಿ 9ನೇ ಸ್ಥಾನ 10 ಕೋಟಿ. ಅದೇ 9ನೇ ಸ್ಥಾನ ಏನಾಗ್ತದೆ ಇಲ್ಲಿ? 1 2 3 4 5 6 7 8 9. 9ನೇ ಸ್ಥಾನ ಏನಾಗ್ತದಪ್ಪ ಅಂತಂದ್ರೆ 100 ಮಿಲಿಯನ್. ಹೌದಲ್ಲ? ಬಿಡಿ 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್, 10, 100. 1 2 3 4 5 6 7 8 9. ಇಲ್ಲಿ ಸ್ವಲ್ಪ ಇಲ್ಲಿ ಆಪ್ಷನ್ಸ್ ಅಲ್ಲಿ ಕನ್ಫ್ಯೂಸ್ ಮಾಡಿದ್ದಾರೆ. ಇರ್ಲಿ, 10 ಕೋಟಿ ಅಂತಂದ್ರೆ 9ನೇ ಸ್ಥಾನ ನಮ್ಮದು. ಇಲ್ಲಿ 9ನೇ ಸ್ಥಾನ 100 ಮಿಲಿಯನ್ ಹಾಕದ. ಹಂಗಾಗಿ ಇಲ್ಲಿ ಉತ್ತರ ಇದ್ರಾಗ ಇಲ್ಲ. ಇದನ್ನೇ ಸ್ವಲ್ಪ ನಾವು ಯಾವ್ದಾದ್ರು ಚೇಂಜ್ ಮಾಡೋಣ. 100 ಮಿಲಿಯನ್ ಅಂತಂದ್ರೆ ಇದು ಕೂಡ ಆಗ್ಬೋದು ಉತ್ತರ. ಆನ್ಸರ್ ಇದರಲ್ಲಿ ಆನ್ಸರ್ ಇಲ್ಲ, ಸ್ವಲ್ಪ ಪ್ರಿಂಟ್ ನಲ್ಲಿ ಮಿಸ್ಟೇಕ್ ಆಗಿದೆ. ಅದಕ್ಕೆ 10 ಕೋಟಿ ಅಂತ, 10 ಕೋಟಿ ಅಂದ್ರೆ ಮಿಲಿಯನ್ ಪದ್ಧತಿ ಒಳಗೆ 100 ಮಿಲಿಯನ್. 100 ಮಿಲಿಯನ್ ಅಂದ್ರೆ ಒಂದೇ, ನಮ್ಮ ಭಾರತೀಯ ಪದ್ಧತಿಯಲ್ಲಿ 10 ಕೋಟಿ ರೂಪಾಯಿ ಅಂದ್ರೆ ಒಂದೇ. ಓಕೆನಾ? ಹಾ, ಸರಿ. ನೆಕ್ಸ್ಟ್ ಒಂದು ಪ್ರಶ್ನೆ ಹೋಗೋಣ್ರೆ. ಇಲ್ಲೊಂದು ವಿಶೇಷ ಐತಿ ನೋಡ್ರಿ. ಇವೆಲ್ಲ ನವೋದಯಕ್ಕೆ ಬರ್ತಾವ, ಉತ್ತಾವ ನವೋದಯಕ್ಕೆ ಬರ್ತಾವ. ಈ ನಾವು ನಡೆಸುವಂತ ಯಾವ್ದದು ಜೀನಿಯಸ್ ಪರೀಕ್ಷೆ ಕೂಡ ಈ ಪ್ರಶ್ನೆಗಳು ಬರ್ಬೋದು ನಿಮಗೆ. ಏನಂತಿದೆ? 308 ಬಿಲಿಯನ್ 88,008. ನೋಡ್ರಿ ಇಲ್ಲಿ ಇದನ್ನ ಅಂಕಿಯೊಳ ಬರಿಬೇಕು. 308 ಬಿಲಿಯನ್, 308 ಎಲ್ಲೋ 308 ಅದಾವ. ಬಿಲಿಯನ್ ಅಂತಂದ್ರೆ ಕನಿಷ್ಠ 12 ಪ್ಲೇಸ್ಗಳು ಇರ್ತಾವ. ಅದಕ್ಕೆ ಇದು ಉತ್ತರ ತಪ್ಪು. ಇಲ್ಲಿರುವ 2 3 5 ಅದಾವ. ಬಿಲಿಯನ್ ಅಂತಕ್ಕಂಥ 300 ಬಿಲಿಯನ್ ಪದ್ಧತಿ ಬಂದ ಟೋಟಲ್ 12 ಸ್ಥಾನ ಇರ್ತಾವ. ಮತ್ತೆ 12 ಸ್ಥಾನದಾಗ ಇಲ್ಲಿ ಸದ್ಯ ಇವು 3 3 6 3 9 3 4 ಅದಾವ ಇದ್ರಾಗ. ನೆಕ್ಸ್ಟ್ ನೋಡೋಣ. 3 3 6 3 9 3 12 ಅದಾವ. 3 3 6 3 9 ತಪ್ಪಿದು. ಇವೆರಡು ಅದ ನೋಡ್ರಿ. ಈಗ 308 ಬಿಲಿಯನ್, 308 ಇದ್ರಾಗ ಐತಿ,
ಇದ್ರಾಗೂ ಐತಿ. ಆದ್ರೆ ಮುಂದ 88,000 ಗ್ರೂಪ್ ನೋಡ್ರಿ ಐತಿ ನೋಡ್ರಿ 88,000 ಇದೊಂದು ಐತಿ ನೋಡ್ರಿ ಇದು 308 ಇದು ಮಿಲಿಯನ್ದಲ್ಲಿ ಏನೂ ಇಲ್ಲ. ಮತ್ತೆ 1000 ಗ್ರೂಪ್ ಮೇಲೆ ಇದು ಬರೇ 88. ಆಮೇಲೆ 8 308 ಬಿಲಿಯನ್ ಮಿಲಿಯನ್ದಾಗ ಯಾವ ಸಂಖ್ಯೆ ಇಲ್ಲ. ಆಮೇಲೆ 100,000 ಯಾವ್ದಿಲ್ಲ. 88,008 ಸರಿಯಾದಂತ ಉತ್ತರ ಇದು. ಈ ರೀತಿ ಸ್ವಲ್ಪ ಗ್ರೂಪ್ಗಳನ್ನ ಮಾಡಿಕೊಂಡು ನೀವು ಉತ್ತರಗಳನ್ನ ಹುಡುಕ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಂಡ್ರಿ. ನೆಕ್ಸ್ಟ್ ಕ್ವಶನ್ ಹಾ 12 ಕೋಟಿ 12 ನೋಡಿ ಎಷ್ಟು ಸಿಗ್ತದ. 12 ಕೋಟಿ 12 ಕೋಟಿ ಸ್ಥಾನ ಐತಪ್ಪ ಅಂದ್ರೆ ಇದು ಭಾರತೀಯ ಪದ್ಧತಿ ಅಕ್ಕದ. ಕೋಟಿ ಸ್ಥಾನ ಐತಪ್ಪ ಅಂತಂದಾಗ ಕೋಟಿ ಗ್ರೂಪ್, ಲಕ್ಷ ಗ್ರೂಪ್, 1000 ಗ್ರೂಪ್, ಬಿಡಿ ಗ್ರೂಪ್, ಹಿಂಗ 4 ಗ್ರೂಪ್ ಮಾಡ್ಕೊಡ್ರಿ ನಿಮ್ಗೆ ಬಹಳ ಈಜಿ ಆಗುತ್ತೆ ನೋಡ್ರಿ. 12 ಕೋಟಿ ಅಂತಂದ್ರೆ ಇದು 12 ಕೋಟಿಗಿಂತ ಮುಂದೆ ಏನಿಲ್ಲ, ಬರೀ 12 ಅಂತ ಐತಪ್ಪ ಅಂದ್ರೆ ಬರೀ 12. ಇದು 10 ಸ್ಥಾನ, ಇದು 100 ಸ್ಥಾನ, ಸಾರಿ ಬಿಡಿ ಸ್ಥಾನ, ಇದು 10 ಸ್ಥಾನ, ಇದು 100 ಸ್ಥಾನ. 1000 ಸ್ಥಾನದಾಗ 2 ಸಂಖ್ಯೆ ಯಾವ್ದು ಕೊಟ್ಟಿಲ್ಲ, ಬರೇ ಕೋಟಿ ಸ್ಥಾನ ಕೊಟ್ಟು ಒಮ್ಮೆ ಬಿಡಿ ಮತ್ತು 10 ಸ್ಥಾನ ಅಷ್ಟೇ ಐತೆ. ಹಂಗಾಗಿ 12 ಕೋಟಿ 12 ಅನ್ನ ಹೆಂಗ್ ಬರಿಬೇಕಪ್ಪ ಅಂದ್ರೆ ಈ ತರ ಬರೀಬೇಕು ನೋಡಪ್ಪ. ನಡುವ ಎಲ್ಲಿ ಯಾವ್ಯಾವ ಸ್ಥಾನಗಳನ್ನ ಅವನು ಬಿಟ್ಕೊಂತ ಹೋಗ್ಯಾನ ಆ ಸ್ಥಾನಗಳನ್ನ ಗುರುತಿಸಿ ಅಲ್ಲಿ 0 ಹಾಕೋಬೇಕು. ಹಾಗಾಗಿ ಕೋಟಿ ಸ್ಥಾನ ಅಂತಂದಾಗ ಎಷ್ಟು 9 ಸ್ಥಾನ ಆಗ್ತಾವ. 2, 4, 6, 8 ಆಗ್ತದ. ಇದು ತಪ್ಪು. 3, 2, 5, 2, 7, 2, 9 ಇದೇ ಸರಿಯಾದಂತ ಉತ್ತರ ಅಂತ ಅನಿಸ್ತೈತೆ. ಅದೇ ಸರಿಯಾದಂತ ಉತ್ತರ. 3, 3, 6, 2, 8, 10 ಸ್ಥಾನ ಬರೋದಲ್ಲ ಅಲ್ಲ. ಭಾರತೀಯ ಸಂಖ್ಯಾ ಪದ್ಧತಿ 10 ಸ್ಥಾನ ಇಲ್ಲ, 9 ಅಲ್ಲ. ಹಾಗಾಗಿ ಇದು 2, 2, 4, 2, 6, 2, 8, 9 ಐತೆ. ಆದ್ರೆ ಬಟ್ ಇಲ್ಲಿ ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ, ದಶಕೋಟಿ, 12 ಕೋಟಿ 12. ಇಲ್ಲಿ 12 ಕೋಟಿ ಲಕ್ಷ, 1000. ಇದು ಎರಡಕ್ಕೂ ಉತ್ತರ ನೋಡ್ರಿ. ಇಲ್ಲಿ ಸ್ವಲ್ಪ 2 ಸೇಮ್ ಅದಾವ ವಿದ್ಯಾರ್ಥಿಗಳು. ಇಲ್ಲೊಂದ್ ಸ್ವಲ್ಪ ನೋಡ್ರಿ, ಗಮನ ಇಟ್ಟು ನೋಡ್ರಿ. ಇಲ್ಲಿ ಈ ತರನ ಪ್ರಶ್ನೆ, ಗೊಂದಲಮಯ ಪ್ರಶ್ನೆಗಳು ಕೊಡಬಹುದು ನಿಮಗೆ. ಏನು ಇದು ಕೂಡ ಉತ್ತರ ಆಗ್ತೈತಿ, ಇದು ಕೂಡ ಉತ್ತರ ಆಗ್ತೈತಿ. 2 ಉತ್ತರ ಅದಾವ. ಇದು ನೋಡಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ಒಂದು ಕೊಟ್ಟಂಗ. ಏನಪ್ಪ ಈಗ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ನಾನು 2 ಅಂತ ಹೇಳ್ತೇನೆ. 12 ಕೋಟಿ ಲಕ್ಷ ಸ್ಥಾನದಾಗ ಏನಿಲ್ಲ, 1000 ಸ್ಥಾನದಾಗ ಏನಿಲ್ಲ, 100 ಸ್ಥಾನದಾಗ ಇಲ್ಲ, 9 ಐತಿ. ಓಕೆ, ಇದು ಯಾಕೆ ತಪ್ಪಪ್ಪ ಅಂತಂದ್ರೆ ಯಾವುದೇ ಸಂಖ್ಯೆಗಳನ್ನ ಬರಿಬೇಕಾದ್ರೆ ಅಲ್ಪ ವಿರಾಮ ಮುಖ್ಯವಾಗಿ ಇರುತ್ತೆ. ಹೌದಿಲ್ಲ? ಅಲ್ಪ ವಿರಾಮ ಮುಖ್ಯ. ಇದೇನು ಓದ್ತಿದ್ರಾಗ ಏನೂ ಇಲ್ಲ. ಇದು ಸುಮ್ಮ ಸರಾಗವಾಗಿ ಕೊಟ್ಬಿಟ್ಟಾನ. ಅದಕ್ಕೆ ಈ ತರ ಪ್ರಶ್ನೆ ಕೊಡಕ್ ಬರಲ್ಲ, ಇದು ಓದಾಕನು ಬರಲ್ಲ. ಈಗ ಇದನ್ನ ಡಿಸ್ಕಸ್ ಮಾಡಿ ನೋಡ ಗ್ರೂಪ್ಗಳು ಹಂಗ. ಇಲ್ಲಿ ಇದು ಬಿಡಿ ಗ್ರೂಪ್, ಇದು 1000 ಗ್ರೂಪ್, ಇದು ಲಕ್ಷ ಗ್ರೂಪ್, ಇದು ಕೋಟಿ ಗ್ರೂಪ್. ಹಿಂಗ ನೋಡು ಗ್ರೂಪ್ ವೈಸ್ ನೀಟಾಗಿ ಸ್ಪೇಸ್ ಬಿಟ್ಟು ಏನೇ ಒಂದು ಸಂಖ್ಯೆ ಬರಿಬೇಕಾದ್ರೆ ಅದಕ್ಕೆ ಕಾಮ ಅನ್ನೋದು ಬಹಳ ಮುಖ್ಯ ಇರ್ತದೆ, ಪದ್ಧತಿ ಅನ್ನೋದು ಮುಖ್ಯ ಇರ್ತದಲ್ಲ. ಆ ಪದ್ಧತಿ ಪ್ರಕಾರ ಬರಿಬೇಕಾಗಿರುತ್ತೆ. ಅದಕ್ಕೋಸ್ಕರ ಈ 4ನೇ ಉತ್ತರ ತಪ್ಪಾಗುತ್ತೆ. ಹಿಂಗಾಗಿ ಅದಕ್ಕೆ ಪ್ರಶ್ನೆ ಆದವು ಒಂದಿಷ್ಟು. ನಿಮಗೆ ಇದು ಬಹಳ ಮುಖ್ಯವಾದಂತ ಪ್ರಶ್ನೆಗಳೇ ಇದು. ಇವು ಬರ್ಲೇಬೇಕು. ನೀವು ಮುಂದೆ ಗಣಿತ ಕಲಿಬೇಕಾದ್ರೆ ಕಂಪಲ್ಸರಿ ಸ್ಥಾನಗಳು ನಿಮಗೆ ಮುಖ್ಯವಾಗಿ ಗೊತ್ತಿರಬೇಕು. ಯಾರಿಗೆ ಪರ್ಫೆಕ್ಟ್ ಆಗಿ ಸ್ಥಾನಗಳ ಬಗ್ಗೆ ಗೊತ್ತಿರ್ತದ ಅವ್ರು ಮುಂದೆ ಗಣಿತಗಳನ್ನ ಬರಿಬಹುದು, ಓದ್ಬಹುದು. ಈಗ ಒಂದಿಷ್ಟು ಮಕ್ಕಳಿಗೆ ನಾವು ಕೇಳಿದ್ರೆ ಪ್ರಶ್ನೆಗಳನ್ನ ಓದಾಕ ಬರಲ್ಲ, ಸಂಖ್ಯೆ ಕೊಟ್ಬಿಟ್ರೆ ಓದಾಕ ಬರಲ್ಲ. ಆ ಸಂಖ್ಯೆಗಳನ್ನ ಗ್ರೂಪ್ಗಳನ್ನಾಗಿ ಮಾಡಿಕೊಂಡು ಓದ್ಬೇಕಾಗ್ತೈತಿ. ಹೀಗಾಗಿ ಒಂದಿಷ್ಟು ನಿಮಗೆ ಸಿಂಪಲ್ ಆಗಿರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಇವು ನಿಮಗೆ ನಾವು ನಡೆಸುವಂತ ಜೀನಿಯಸ್ ಅವರ ಪರೀಕ್ಷೆ ಆಗಿರ್ಬೋದು, ಅಥವಾ ಮುಂದಿನ ತರಗತಿಗೆ ನೀವು ಹೋದಾಗ ಇದು ಕಡ್ಡಾಯವಾಗಿ ಬೇಕು. ಮುಂದಿನ ತರಗತಿಗೆ ಹೋದಾಗ ಕೂಡ ಬೇಕಾಗ್ತವೆ, ಸಿಗ್ತವೆ.
ಅಟ್ಲೀಸ್ಟ್ 6ನೇ ಕ್ಲಾಸ್ವರೆಗೂ ಇವು ನಿಮಗೆ ಬೇಕೇ ಬೇಕು. ಹಾಗಾಗಿ ನೀವು ಇದು ಒಂದೇ ಉದ್ದೇಶದಿಂದ ಕಲಿಯೋದಂತಲ್ಲ, ನಿಮಗೆ ಬೇಸಿಕ್ ಗಣಿತ ಫಂಡಮೆಂಟಲ್ಸ್ ಇಂಪಾರ್ಟೆಂಟ್ ಐತಿ. ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿ ನೀವು ಬರೀರಿ. ಈ ಪ್ರಶ್ನೆಗಳನ್ನ ನಾನು ಮತ್ತೆ ಯೂಟ್ಯೂಬ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಯೂಟ್ಯೂಬ್ ನಲ್ಲಿ ಮತ್ತೆ ರಿಪೀಟ್ ಆಗಿ ನೀವು ಕ್ಲಾಸ್ಗಳನ್ನ ಕೇಳಬಹುದು. ಏನಾದ್ರೂ ಡೌಟ್ ಇದ್ರೆ ನಮ್ಮ ನಂಬರ್ ಇದೆ, ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಿ ಮಾಹಿತಿಗಳನ್ನ ತಿಳ್ಕೋಬಹುದು. ಏನಾದ್ರೂ ಇನ್ನೂ ಹೆಚ್ಚಿನ ವಿಷಯ ಏನಾದ್ರೂ ಗಣಿತ ಸಂಬಂಧಪಟ್ಟಂತ ವಿಷಯ ಏನಾದ್ರು ಇದ್ರೆ ಅದನ್ನ ನೀವು ಇಲ್ಲಿ ನಂಬರ್ ಕೊಡ್ತೀನಿ. ನೀವು ಗಣಿತಕ್ಕೆ ಸಂಬಂಧಪಟ್ಟಂತ ಏನೇ ವಿಷಯ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಾಗಿದ್ರೆ ಈ ಕೊಟ್ಟಂತ ನಂಬರ್ಗೆ ನೀವು ಫೋನ್ ಮಾಡಿ ಕೂಡ ಕೇಳಬಹುದು, ಇಲ್ಲ ವಾಟ್ಸಪ್ ಕಳಿಸ್ರಿ. ಈ ನಂಬರ್ಗೆ ವಾಟ್ಸಪ್ ಇದೆ. ನೀವು ಯಾವ್ದಾದ್ರು ಪ್ರಾಬ್ಲಮ್ ಇದು ಅಲ್ಲದೆ ನಿಮಗಿರ್ತಕ್ಕಂಥ ಯಾವ್ದಾದ್ರು ಸಮಸ್ಯೆಗಳು ಗಣಿತದಲ್ಲಿ ಇದ್ರೆ ನೀವು ಕಳಿಸ್ರಿ. ಅದನ್ನ ನಾವು ಸರಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತ ಗಣಿತ ವಿಷಯ ಇಷ್ಟಕ್ಕೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಕ್ಲಾಸ್ನಲ್ಲಿ ನಿಮಗೆ ಇನ್ನೊಂದು ಈ ನಮ್ಮ ಜೀನಿಯಸ್ ಪರೀಕ್ಷೆಗೆ ಸಂಬಂಧಪಟ್ಟಂತದ್ದು ಇನ್ನೊಂದು ವಿಷಯವನ್ನು ನಿಮಗೆ ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ಈ ವಿಷಯಗಳ ಇಲ್ಲಿವರೆಗೆ ತಿಳಿಸಿದಂತ ಪ್ರಶ್ನೆಗಳನ್ನ ನೀವು ಡಿಸ್ಕಸ್ ಮಾಡ್ರಿ. ಮತ್ತು ನಿಮಗೆ ಇವೆಲ್ಲ ನಾವು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾ ಇದೀವಿ. ನಮ್ಮ ಸ್ಕೂಲಿಂದ ಒಂದು ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ಗೆ ನೀವೇನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗ್ರಿ. ನೀವು ನಾವೇನೇ ಒಂದು ನಮ್ಮ ಶಾಲೆಯ ಯಾವುದೇ ವಿಷಯಗಳನ್ನು ಹಾಕಿದ್ರೆ ಮೊದಲು ನಿಮಗ್ ಬಂದ್ ತಲುಪುತ್ತೆ. ಫಸ್ಟ್ ನೀವು ಸಬ್ಸ್ಕ್ರೈಬರ್ ಆಗ್ರಿ, ಆ ವಿಷಯವನ್ನ ಮಳ್ಳಿ ನೋಡ್ರಿ. 100% ನಿಮಗೆ ಸರಳವಾಗಿ ತಿಳಿಯುವಂತ ರೀತಿಯಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಪೂರ್ತಿ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೇಳ್ತಾರೆ ತರಗತಿ ಒಳಗ ಆ ಒಂದು ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮ್ಗೆ ತಿಳಿದಂತ ಅನ್ಕೋತೀನಿ. ಪ್ರಾಕ್ಟೀಸ್ ಮಾಡ್ರಿ, ಮೇಲೆ 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 ಪ್ರಾಕ್ಟೀಸ್ ಮಾಡ್ರಿ. ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಪ್ರಶ್ನೆಗಳನ್ನ ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಏನಾದ್ರು ಡೌಟ್ ಇದ್ರೆ ವಾಟ್ಸಪ್ ಮಾಡಿ ನಿಮಗೆ ವಿಷಯವನ್ನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ.